ನಮಸ್ಕಾರ ಸ್ನೇಹಿತರೆ, ಬಾವಿಕಟ್ಟಿ ಪ್ರೊಡಕ್ಷನ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಬಂದಿದ್ದೀವಿ. ಸುದೀರ್ಘ 1000 ವರ್ಷಗಳ ಕಾಲ ಭವ್ಯ ಇತಿಹಾಸನ ಹೊಂದಿರತಕ್ಕಂತಹ ಗವಿಮಠ ಗವಿಸಿದ್ದೇಶ್ವರ ಮಠಕ್ಕೆ ನಾವು ಇವತ್ತು ಬಂದಿದ್ದೀವಿ. ಈ ಮಠ ನಮ್ಮ ಕರ್ನಾಟಕದ ಅಗ್ರಮಾನ್ಯ ಮಠ ಪರಂಪರೆ ಹೊಂದಿರತಕ್ಕಂತಹ ಒಂದು ಮಠಗಳಲ್ಲಿ ಅಗ್ರಮಾನ್ಯ ಒಂದು ಮಠ ಅಂತಾನೆ ಹೇಳ್ಬೋದು. ಇಲ್ಲಿ ತ್ರಿವಿಧ ದಾಸೋಹ ಕೇಂದ್ರ ಅಂತಾನೆ ಹೇಳ್ತಾರೆ. ತ್ರಿವಿಧ ದಾಸೋಹ ಗಂಗೋತ್ರಿ ಅಂತ ಕರಿತಕ್ಕಂಥ ಈ ಒಂದು ಮಠದ ಒಂದು ಪ್ರತಿಯೊಂದು ವಿಷಯವನ್ನ ನಾವು ಇವತ್ತು ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ನಿಮ್ಗೆಲ್ಲ ಕಾಡ್ತಿರ್ತಕ್ಕಂಥ ಈ ಮಠದಲ್ಲಿ ಅಕ್ಷರ ದಾಸೋಹ ಕೂಡ ನಡೆಯುತ್ತೆ. ಅಕ್ಷರ ದಾಸೋಹಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳು ಇವತ್ತು ನೋಡ್ರಿ ಈ ಒಂದು ಮಠದಲ್ಲಿ ಕಲಿತಕ್ಕಂಥ ಮಕ್ಕಳು ಕೂಡ ಹೋಗ್ತಾ ಇದ್ದಾರೆ. ಯಲಬುರ್ಗಾ, ಕೊಪ್ಪಳ ಜಿಲ್ಲೆ ಯಲಬುರ್ಗಾ, ಹುಬ್ಳಿ. ನಿಮ್ದು ಹುಬ್ಳಿ ಸಿಟಿನಾ? ಎಷ್ಟು ವರ್ಷ ಆಯ್ತು ಇಲ್ಲಿ ಇರಕತ್ತೆ? ಹೆಂಗೆ ಅಡ್ಮಿಷನ್ ಎಲ್ಲ ಹೆಂಗ್ ಮಾಡ್ಕೊಂಡ್ರಿ? ಏನಿಲ್ಲಿ ಅಡ್ಮಿಷನ್ ಯಾವ ರೀತಿ ಆಯ್ತು ಏನು? ಅಜ್ಜರಿಗೆ ಹೇಳ್ಕೊಂಡು ನಿಮ್ ತಂದೆ ತಾಯಿ ಬಂದು ಸೇರ್ಸೋಗಿದ್ದಾರೆ. 9th ಅವ್ರಿಗೆ ಅಡ್ಮಿಷನ್ ಇಲ್ಲಿಲ್ರಿ. ಈ ಹೋದ್ರ ಈ ಮುಂದಿನ ವರ್ಷ ಐತೆ ಎಲ್ಲ ಐತ್ರಿ. ಈಗ ಯಾಕಂದ್ರ ಮೊದ್ಲ ಹಾಸ್ಟೆಲ್ಗೆ ಇದ್ದಿದ್ದಿಲ್ರಿ. ಈಗ ಟಾರ್ಗೆಟ್ 5,000 ಹಾಸ್ಟೆಲ್ ಕಟ್ಸಾರ. 5,000 ವಿದ್ಯಾರ್ಥಿಗಳು ಇಲ್ಲಿ ಕೂತ್ಕೊ ಏನು ಉಚಿತ ವಸತಿ ನಿಲಯವನ್ನು ಮಾಡ್ತಿದ್ದಾರೆ. ಈಗ ಎಷ್ಟು ವಿದ್ಯಾರ್ಥಿಗಳಿಗಿದೆ ಈಗ ಪ್ರಸ್ತುತ? ಈಗ 5,000 ಐತ್ರಿ. ಈಗ ನೆಕ್ಸ್ಟ್ 5,000 ಇನ್ನು 5,000 ಮಾಡ್ತಾರಾ? ಈಗ ನೆಕ್ಸ್ಟ್ ಇಯರ್ 5,000 ಐತೆ. ನಿಮ್ಗೆ ಬೆಳಿಗ್ಗೆ ಏನು ಎಷ್ಟು ಗಂಟೆಗೆ ಎಲ್ಲ ಇದಿರುತ್ತೆ? ಪ್ರಾರ್ಥನೆ ಇರುತ್ತಾ? 5:30ಗೆ. ಆಮೇಲೆ ಪ್ರೇಯರ್ ಮಾಡಿ ಓದೋಕ್ ಬಂದಿರ್ಬೇಕು. 7:30 ಬಿಡ್ತಾರೆ. 7:30 ಫಸ್ಟ್ ಬೆಲ್ ಅಂತ ಇರುತ್ತೆ. ಅಂದ್ರೆ ಪ್ರೈಮರಿ ಕಾಲೇಜ್ PUC ಅವ್ರು ಜಲ್ದಿ ಹೋಗ್ಬಿಡ್ತಾರೆ. 7 ಗಂಟೆ ಕಾಲೇಜ್ ಪ್ರೈಮರಿದವ್ರು ಹೋಗ್ಬಿಡ್ತಾರೆ. ಫಸ್ಟ್ ಬೆಲ್ ಅವ್ರಿಗೆ ಪ್ರೈಮರಿದಾಗ ಕಾಲೇಜ್ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಹೈಸ್ಕೂಲ್ದವ್ರಿಗೆ 2 ಬೆಲ್ ಅಂತ ಇರ್ತಾರೆ. 2ನೇ ಬೆಲ್ ಹೈಸ್ಕೂಲ್. ಎಲ್ಲ ಉಚಿತವಾಗಿ ಕೊಡ್ತಾರೆ. ಎಲ್ಲ ವಸತಿ 2,000 ಶಾಲೆ ಅಲ್ಲೇ ಎಲ್ಲಿದೆ ಶಾಲೆ? ಬಾಜು ಈ ಮಠಕ್ಕೆ ಸೇರೋ ಶಾಲೆ. ಓಕೆ. ಶಾಲೆನ ಮಠ ಇದ್ರಿ, ಕಾಲೇಜ್ ಇದೆ ಮಠದ್ದು. ಓಕೆ. ಲೇಡೀಸ್ ಅಷ್ಟೇ. ಪ್ರತಿದಿನ ಸಾಯಂಕಾಲ ನಿಮ್ಗೆ ಏನ್ ಪ್ರೇಯರ್? ಈಗ ಸಾಯಂಕಾಲ ಬೆಳಗ್ಗೆ ಪ್ರೇಯರ್ ಎಷ್ಟು ಗಂಟೆಯಿಂದ ಸಾಯಂಕಾಲ 5:00? ಎಷ್ಟು ಎಲ್ಲಾ ವಿದ್ಯಾರ್ಥಿ 3,600 ವಿದ್ಯಾರ್ಥಿಗಳು ಇಲ್ಲಿ ಇರ್ಬೇಕೀಗ. ನೀವು ಅಲ್ಲಿ ಈಗ ಮುಗಿಸ್ಕೊಂಬಂದ್ರ ನೀವು? ನಾವು ವೈದಿಕ ಕಲಿತೀರಿ. ಎಷ್ಟು ವಿದ್ಯಾರ್ಥಿಗಳು ವೈದಿಕ ಕಲಿತಾ ಇದ್ದೀರಾ? 150. ಸ್ನೇಹಿತರೆ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಡಾಕ್ಟರ್ ಸಪ್ನ ಅವರು 2023ರ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕಿಯಾದಂಥ ಡಾಕ್ಟರ್ ಸಪ್ನ ಅವರು ಇವತ್ತು ನಮ್ಮ ಜೊತೆ ಗವಿಮಠದಲ್ಲಿ ಸಿಕ್ಕಿದ್ದಾರೆ. ಅವರು ಈ ಮಠದ ಬಗ್ಗೆ ಏನು ಹೇಳ್ತಾರೆ ಒಂದೆರಡು ಮಾತು ಕೇಳೋಣ. ಮೊದಲು ಶರಣಾರ್ಥಿಗಳು ಸರ್. ನಾನು ಗವಿಮಠದ ಬಗ್ಗೆ ನಮ್ಮ ಹಿರಿಯರಿಂದ ಬಹಳ ಉತ್ತಮವಾದಂಥ ಅಂಶಗಳನ್ನು ಕಲ್ತ್ಕೊಂಡಿದ್ದೇನೆ. ನಮ್ಮ ಆಚಾರ ವಿಚಾರಗಳು, ಸಂಸ್ಕಾರ, ಸಂಸ್ಕೃತಿಗೆ ಇದೊಂದು ಹಿಡಿದ ಕನ್ನಡಿ. ಬಹಳ ವರ್ಷದಿಂದ ನನಗೆ ಈ ಕ್ಷೇತ್ರಕ್ಕೆ ಬರಬೇಕಂತ ಆಸೆ ಇತ್ತು. ಅದು ಇವತ್ತು ಬಂದು ನನಗೆ ಫಲ ಕೊಡ್ತು ಅನಿಸುತ್ತೆ. ನಾನು ಇವತ್ತು ಆನ್ಲೈನಲ್ಲಿ ಯೂಟ್ಯೂಬ್ನಲ್ಲಿನೂ ಅಪಾರ ಪ್ರವಚನಗಳನ್ನು ಕೇಳ್ತೇನೆ. ಇಷ್ಟೊಂದು ಜೀವನಕ್ಕೆ ಹತ್ತಿರವಾಗಿ ಹೇಳ್ತಾರಲ್ಲ, ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಭಗವದ್ಗೀತೆಯಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಇರುವಂಥ ಎಷ್ಟೋ ಅಂಶಗಳು ನಮ್ಮಿಂದ ನಮ್ಮ ಸಮಯದ ಅಭಾವನೋ ಅಥವಾ ನಮ್ಮ ಒಂದು ಅಚಾತುರ್ಯನೋ ಗೊತ್ತಿಲ್ಲ ಸರ್. ಅವುಗಳಲ್ಲಿ ಕೆಲವೊಂದಿಷ್ಟು ನಾವು ಕೇಳಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಅಪಾರ ಒಂದು ಪ್ರವಚನದಿಂದ ನಾವು ಅವೆಲ್ಲ ವಿಷಯಗಳನ್ನು ನಾವು ಕಲ್ತ್ಕೊಂಡು ಕುಟುಂಬಕ್ಕೂ ಕೊಟ್ಟು, ಸಮಾಜಕ್ಕೂ ಕೊಟ್ಟು, ವಿದ್ಯಾರ್ಥಿಗಳಿಗೂ ನಾವು ಹಂಚ್ಕೊಳ್ಳೋಕೆ ಬಹಳ ಒಂದು ಅಪಾರ ಒಂದು ಶ್ರೀಪಾದ ನಮಗೆ ಕಾರಣ ಆಗಿದೆ. ಇಲ್ಲಿ ಬರೀ ಭಕ್ತಿ ಅಷ್ಟೇ ಅಲ್ಲ, ಇದು ತ್ರಿವಿಧ ದಾಸೋಹ ಕೇಂದ್ರ ಅಂತ ಹೇಳ್ತಾರೆ. ಶಿಕ್ಷಣ ಕೂಡ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಶಿಕ್ಷಣ ಯಾವುದೇ ಒಂದು ದೇಶದ ಒಂದು ನೀವು ಅಭಿವೃದ್ಧಿಯನ್ನು ನೀವು
ಏನಾದರೂ ಗ್ರಾಫಿಕಲಿ ಹೇಳಬೇಕಂದ್ರೆ ಅಥವಾ ಅಂಕಿ ಸಂಖ್ಯೆಯಲ್ಲಿ ಹೇಳಬೇಕಂತಂದರೆ ಅದು ಶಿಕ್ಷಣ. ಯಾವುದೇ ದೇಶ ಮುಂದೆ ಬರಬೇಕಾದ್ರೂ ಅಥವಾ ಹಿಂದೆ ಬರಬೇಕಾದ್ರೆ ಅದಕ್ಕೆ ಕಾರಣ ಯಾವುದಂದ್ರೆ ಶಿಕ್ಷಣ. ಅಂಥ ದಾಸೋಹ ನಮ್ಮ ಅಪ್ಪಾರು ಕೊಡಾಕತ್ತಾರಲ್ಲ, ನಾವೆಲ್ಲರೂ ಪುಣ್ಯವಂತರು. ನಮಸ್ಕಾರ, ತುಂಬ ಧನ್ಯವಾದಗಳು. ಶರಣಾರ್ಥಿ. ಅಷ್ಟೇ ಸರ್. ತಮ್ಮ ಹೆಸರು ಸರ್? ಶಿವಲಿಂಗ್ ಸಿದ್ನಾಳ್ ಅಂತ ಸರ್. ಏನು ಸರ್? ನಾವು ಲೆಕ್ಚರರ್ ಅದನ್ರಿ. ಮಠಕ್ಕೆ ಇದೇ ಫಸ್ಟ್ ಟೈಮ್ ನೀವು ಬಂದಿರೋದು? ಒಂದು 2-3 ಸಲ ಬಂದಿವಿ ಸರ್. ಏನು ಹೇಳ್ತೀವಿ ಸರ್, ಏನು ಅನಿಸ್ತೀವಿ ನೀವು ಬಂದಿದ್ದು? ಈ ಮಠ ನೋಡಿದ್ರೆ ರೀ, ನಾವು ಜಗತ್ತಿನಲ್ಲಿ ಎಷ್ಟೋ ಮಠಗಳನ್ನ ನೋಡೀವಿ. ಎಲ್ಲ ಧಾರ್ಮಿಕವಾಗಿ ಸೀಮಿತವಾಗಿರ್ತಾವ. ಒಂದು ಮಠ ಸಮಾಜಮುಖಿಯಾಗಿರ್ಬೇಕು ಅಥವಾ ಸಮಾಜ ಸೇವೆ ಮಾಡಬೇಕು ಅಂತಂದ್ರೆ ಈ ಮಠ ನೋಡಿ ಕಲಿಬೇಕ್ರಿ. ಈ ಸ್ವಾಮೀಜಿಯವರ ಸರಳತೆ ಮೆಚ್ಚುವಂಥದ್ದು. ಎಷ್ಟೋ ಮಠಾಧೀಶರು ಮೈತುಂಬ ಬಂಗಾರ ಹಾಕೊಂಡು ಒಬ್ಬ ಗೃಹಸ್ಥನಿಗಿಂತ ಜಾಸ್ತಿ ಸ್ವಲ್ಪ ಮೆರೆದಾಡ್ತಾರ. ಅವರಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಈ ಮಠಾಧೀಶರು ಅಗದಿ ಸರಳತೆ ಮೆಚ್ಚುವಂಥದ್ದು. ಅವರ ಮಠದ ಆವರಣದೊಳಗೆ ಅವ್ರೊಂದು ಭಾವಚಿತ್ರ ಸಹಿತ ಇಲ್ರಿ. ಯಾರಾದ್ರೂ ಭಾವಚಿತ್ರ ಗಿಫ್ಟ್ ಕೊಟ್ರೆ ಅದನ್ನ ವಾಪಸ್ ಕೊಡ್ತಾರ್ರಿ. ಅದ್ರ ನಾನು ಮೆರೆಸೋದು ಬೇಡ, ಗವಿಸಿದ್ದೇಶ್ವರ ಮೆರೆಸೋನು, ನಮ್ಮ ಕೆಲಸ ಮಾತಾಡಬೇಕು, ನಾವು ಮಾತಾಡೋದು ಬೇಡ ಅಂತ ಹೇಳ್ತಾರೆ. ಕೋವಿಡ್ ಟೈಮ್ದೊಳಗೆ ಅವ್ರು ಮಾಡಿದಂಥ ಸಮಾಜ ಸೇವೆ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಯಾರು ಮಾಡಿದ್ರು. ಸ್ವತಃ ಅವರ ಕಟ್ಟಿಗೆ ಹೊಡಿತಿದ್ರು, ಸ್ವತಃ ಅವರ ಚಪಾತಿ ಮಾಡ್ತಿದ್ರು. ಅವರೇ ಆರೈಕೆ ಮಾಡಿ ತಮ್ಮ ಬಸ್ಸಿನಲ್ಲಿ ಊರಿಗೆ ಕೋವಿಡ್ ರೋಗಿಗಳನ್ನ ಬಿಟ್ಟು ಬರ್ತಿದ್ದಾರೆ. ಅದೊಂದು ಕಳ್ಕಳಿ. ಆನಂತರ ಶಿಕ್ಷಣ ಕೊಟ್ರೆ ಇವತ್ತು ಇಡೀ ಸಮಾಜನ ಬದಲಾಗ್ತೈತಿ ಅಂತಾರ. ಕೇವಲ ಧಾರ್ಮಿಕವಾಗಿ ಜನರನ್ನ ಒಂದು ಇದ್ರೊಳಗೆ ಬಂದಿ ಮಾಡೋಕ್ಕಿಂತ ಶಿಕ್ಷಣ ಕೊಟ್ರೆ ಅವರಲ್ಲಿ ಪರಿವರ್ತನೆ ಆಗ್ತೈತಿ ಅಂತ ಇವತ್ತು PUC ಹಿಡಿದ ಮೆಡಿಕಲ್ ಇಂಜಿನಿಯರಿಂಗ್ ತನಕ ಎಲ್ಲ ಉಚಿತವಾಗಿ, ಕೆಲವೊಂದು ಬಡ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾರ. ಹಾಸ್ಟೆಲ್ ವ್ಯವಸ್ಥೆ ಮಾಡ್ಯಾರ, ವಸತಿ ವ್ಯವಸ್ಥೆ ಐತಿ. ಆನಂತರ ಇನ್ನೊಂದೇನಂದ್ರೆ ಈ ಮಠದ ಒಂದು ನೈಜ ಕುರುಹುಗಳನ್ನ ಹಾಳು ಮಾಡ್ಲಾರ್ದೆ ಅದನ್ನ ಜೀವಂತವಾಗಿ ಇಟ್ಟಾರ. ಆನಂತರ ಕಲ್ಲಿನ ಮಠ ಅಂತ ಬಹಳ ಫೇಮಸ್ ಐತ್ರಿ. ಅದ್ರ ಕಲ್ಲಿನಲ್ಲೇ ಸಹಜವಾಗಿ ಇಲ್ಲಿ ಹೊರಗಿನಿಂದ ಬಂದಂತ ಜನರಿಗೆ ಎದುರುಗೊಳ್ಳೋದೇನಂದ್ರೆ ಶೌಚಾಲಯಗಳೇ ನೋಡಿದ್ರೆ ಯಾವುದೋ ಒಂದು MNC ಕಂಪನಿ ಆಫೀಸ್ ತರ ಐತ್ರಿ. ಒಳಗೆ ಹೋಗಿ ನೋಡಿದ್ರೆ ಕಲ್ಲಿನಲ್ಲಿ ಕಟ್ಟಿದಂಥ ಶೌಚಾಲಯಗಳದಾವ. ಅದು ಶುಚಿತ್ವದಿಂದ ಕೂಡ್ಯಾವ. ಇನ್ನೊಂದು ಗೇಟ್ ಮನಿಗಾಗಿ ಒಂದು ಕ್ಯಾಬಿನ್ ಕಟ್ಟಾಯ್ತಾರೆ. ಆ ಕ್ಯಾಬಿನ್ ಅವ್ರು ಕಬ್ಬಿಣದೊಳಗೆ ಕಟ್ಬೋದಾಗಿತ್ತು. ರೆಡಿಮೇಡ್ ಒಂದು ಶೆಡ್ ಅವನು ತಂದು ಇಡ್ಬೋದಾಗಿತ್ತು. ಆದ್ರೆ ಮಠದ ಮೆರುಗು ಹಾಳಾಗಬಾರ್ದು ಅಂತ ಕಲ್ಲಿನೊಳಗೆ ಅದನ್ನು ಸಹಿತ ಒಂದು ಹಳೆ ಶಿಲ್ಪ ಕಲೆ ಕೆತ್ತದಂಗೆ ಕೆತ್ತಾರ. ಈ ಮಠದ ವೈಭವನ ನೋಡಕ್ಕೆ 2 ಕಣ್ಣು ಸಾಲೋದು. ಹೌದೌದು. ಈಗ ಅದು ಬೇರೆ ಮೇಲ್ದರ್ಜೆಗೆ ಏರಿಸಬೇಕು ಮಠ ಅಂತ. ಹಾಸ್ಟೆಲ್ ಮೇಲ್ದರ್ಜೆಗೆ ಏರಿಸಬೇಕು. 5,000 ವಿದ್ಯಾರ್ಥಿಗಳಿಗೆ ಮಾಡ್ಬೇಕಂತಿದ್ದಾರೆ. ಅದಕ್ಕೆ ಸರ್ಕಾರದ ಒಂದು ನೆರವು ಕೂಡ ಸರ್ಕಾರ ನೆರವು ಬಹಳ ಅವಶ್ಯ ಐತ್ರಿ. ಸರ್ಕಾರ ಯಾರ್ಯಾರಿಗೂ ನೆರವು ಕೊಡೋಕ್ಕಿಂತ ರೀ ನಾವು ಕೊಡೋ ಟ್ಯಾಕ್ಸ್ ಸದ್ಬಳಕೆ ಆಗ್ಬೇಕಂದ್ರೆ ಇಂಥ ಮಠಗಳಿಗೆ ಧಾರಾಳವಾಗಿ ದಾನ ಮಾಡ್ಬೇಕು. ಸರ್ಕಾರದ ಅಥವಾ ದೇಣಿಗೆ ಕೊಡಬೇಕು. ಅದನ್ನ ಜನೋಪಯೋಗಿಯಾಗಿ ಕೆಲಸ ಮಾಡ್ತಾರಲ್ರಿ. ಶ್ರೀಗಳು ಸ್ವಾರ್ಥಿ ಅಲ್ಲ. ಅದರ ಸಮಾಜಕ್ಕಾಗಿ ಅವರ ಚಿಂತನೆಗಳಿರ್ಬೋದು, ಅವರ ಬೋಧನೆಗಳಿರ್ಬೋದು, ಅವ್ರ ವಿಚಾರಗಳಿರ್ಬೋದು ಬಹಳ ಹೈ ಲೆವೆಲ್ದವ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಕೇವಲ ತಲಾಂತರದಿಂದ ಒಂದು ಮಠಕ್ಕೆ ಪೀಠಾಧಿಪತಿ ಆಗಿ ಬಂದವರಲ್ರಿ ಇವರು ಕ್ವಾಲಿಫೈಡ್ ಅದಾರ, ವೆಲ್ ಕ್ವಾಲಿಫೈಡ್ ಅದಾರ. ಇವರು ಡಿಗ್ರಿ ಮುಗಿಸಿದವ್ರು ಅದಾರ, ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿದವ್ರು ಅದಾರ. ಶಿಕ್ಷಣ ಮತ್ತು ಮಹತ್ವ ಏನು ಅನ್ನೋದು ಗೊತ್ತೈತ್ರಿ ಅವರಿಗೆ. ಅದಕ್ಕೆ ಇದೊಂಥರ ಮಾಡರ್ನ್ ಅಧ್ಯಾತ್ಮವನ್ನ ಜಗತ್ತಿಗೆ ಬಹಳ ಚಂದ ಬೋಧಿಸ್ತಾರ. ಮೂಢನಂಬಿಕೆ ವಿರುದ್ಧ ಅದಾರ. ಆನಂತರ ಸಾಮರಸ್ಯದ ಬಗ್ಗೆ ಬಹಳ ಪದ್ಧತಿ ಜಾಸ್ತಿ ಇದೆ. ಮಠದ ಪರಂಪರೆ ಕರ್ನಾಟಕದಲ್ಲಿ ಹಲವಾರು ಮಠಗಳಿದಾವೆ. ಅದರಲ್ಲಿ ಒಂದು ಅಗ್ರಮಾನ್ಯ ಮಠ ಅಂತ ಹೇಳ್ತಾರೆ ಇದನ್ನ ನೀವು? ಅಗ್ರಮಾನ್ಯ ಮಠ ಅಷ್ಟೇ ಯಾಕ್ರಿ, ಇದೊಂಥರ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಂಗ್ರಿ ಇವರು. ಅಂದ್ರೆ ಇವ್ರ ನಿರ್ಣಯ ಬಗ್ಗೆ ಎಷ್ಟೊಂದು ಒಂದು ವೈರಲ್ ಆಯ್ತಾರಲ್ಲ ಈಚೆಗೆ, ಗಂಡ ಹೆಂಡತಿ ಡೈವರ್ಸ್ ಬಗ್ಗೆ ರೀ. ಅದರ ಕೋರ್ಟ್ನವರು ಒಬ್ಬ ಜಡ್ಜ್ ಈ ಒಂದು ಮಠಕ್ಕೆ ರೆಫರ್ ಮಾಡ್ತಾರ ಅಂದ್ರೆ ಮೆಚ್ಚುವಂತದಲ್ರಿ. ಇವ್ರ ಮಾತಿಗೆ ಜನ ಬದ್ಧ ಇರ್ತಾರ. ಆನಂತರ ಈ ಮಠಕ್ಕೆ ಸೇರುವಂತ ಭಕ್ತರು ಮತ್ತೆ ಯಾವ ಮಠಕ್ಕೆ ಸೇರೋದಿಲ್ರಿ. ಅಷ್ಟೊಂದು ಕಿಕ್ಕಿರ ಜನ. ಬಂದಂತ ಜನರಿಗೆಲ್ಲ ಊಟ, ಬಂದಂತ ಜನರಿಗೆಲ್ಲ ಸಂರಕ್ಷಣೆ, ಒಂಚೂರು ನೂಕುಲಾಗುವುದಿಲ್ಲ, ಯಾರಿಗೂ ಧಕ್ಕೆ ಆಗುವುದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರು ಒಂದೇ ಧರ್ಮ ಕಂಡುಕೊಳ್ಳಾರದ ಮಾನವ ಧರ್ಮವನ್ನು ಎತ್ತಿ ಹಿಡಿದವರು, ಮನುಷ್ಯ ಜಾತಿಯನ್ನು ಎತ್ತಿ ಹಿಡಿದವರು. ಆನಂತರ ಇತರ ಮತ ಬಾಂಧವರ ಒಂದು ಮಸೀದಿಗಳನ್ನು ಉದ್ಘಾಟನೆಗೆ ಆದ್ರೂ ಹೋಗಿ ಬರ್ತಾರ. ಅಂದ್ರೆ ಇವ್ರ ಬಗ್ಗೆ ಜನಾನುರಾಗ ಜಾಸ್ತಿ ಐತ್ರಿ. ಆಧುನಿಕ ಬಸವಣ್ಣವರು ಅವರು ಬಸವಣ್ಣವರು ವಚನಗಳನ್ನು ಹೇಳಿದ್ರೆ, ಬೋಧಿಸಿದ್ರು. ಇವರು ಅವುಗಳನ್ನು ಪಾಲಿಸಾಕ್ತಾರ. ನಮಸ್ಕಾರ ಸರ್. ನಮಸ್ಕಾರ. ಸ್ನೇಹಿತರೆ, ಇದು ಗವಿಮಠದಲ್ಲಿರ್ತಕ್ಕಂಥ ಒಂದು ಹೊಂಡ. ಇದು ಒಂದು ರೀತಿ ಪುಷ್ಕರಣಿಯ ರೀತಿಯಲ್ಲಿರ್ತಕ್ಕಂಥ ಒಂದು ಹೊಂಡ ಅಂತಾನೆ ಹೇಳ್ಬೋದು. ಇದು ಕೇವಲ ಬರೀ ಭಕ್ತಿ ಅಷ್ಟೇ ಅಲ್ಲ, ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಶ್ರೀಗಳು ಇದನ್ನ ನಿರ್ಮಾಣ ಮಾಡಿದ್ದಾರೆ. ನಿಮ್ಗೆಲ್ಲ ಕಾಡ್ತಾ ಇದೆ ನೋಡಿ ಸ್ನೇಹಿತರೆ. ಇದೆಲ್ಲ ಒಂಥರ ಮ್ಯೂಸಿಕ್ ಫೌಂಟೇನ್, ಅಂದ್ರೆ ಮ್ಯೂಸಿಕ್ ಒಂಥರ ಕಾರಂಜಿ. ಇಲ್ಲಿ ಮ್ಯೂಸಿಕ್ ಮಾತ್ರ ಇಲ್ಲ, ಬಟ್ ಪ್ರತಿಯೊಂದು ಕೂಡ ಬಹಳ ನಯನ ವ್ಯವಸ್ಥೆ ಈ ಹೊಂಡದಲ್ಲಿ